ಹುಬ್ಬಳ್ಳಿಯಲ್ಲಿ 18ನೇ ತಾರೀಕಿನ ದಿನ ಮಧ್ಯಾಹ್ನ 12 ಗಂಟೆಗೆ ಸ್ನೇಹ ಅನ್ನತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳನ್ನ ಭರ್ಜರಿಯಾಗಿ ಹತ್ಯೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಹತ್ಯೆ ಆದ್ರೆ ಬೇರೆ ನಮ್ಮ ಮಕ್ಕಳ ಗತಿ ಏನು ಅನ್ನತಕ್ಕಂಥ ಚಿಂತೆ ಸಮಾಜದಲ್ಲಿ ಎಲ್ಲ ಜನರ ಮನಸ್ಸಿನಲ್ಲಿ ಅಳುಕು ಉಂಟಾಗಿದೆ. ಈ ಸರ್ಕಾರ ಈ ಪರಿ ಆದ್ರೆ ಏನ್ ಮಾಡೋದು? ತುಷ್ಟೀಕರಣ, ಎಲ್ಲರೂ ಓಟಿನ ಸಲುವಾಗಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂಗಳ ಈ ರೀತಿ ಆದ್ರೆ ಹಿಂದೂಗಳ ಗತಿ ಏನು ಈ ರಾಜ್ಯದಲ್ಲಿ? ಈ ಪ್ರಶ್ನೆ ನಾನು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೀನಿ. ಸರ್ಕಾರದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಈ ಪುಷ್ಟೀಕರಣ ಕೆಲಸ ಯಾಕೆ ಮಾಡ್ತಾರೋ ಇದು ಅರ್ಥ ಆಗ್ತಾ ಇಲ್ಲ. ಇದು ಅತ್ಯಂತ ಒಂದು ಯಾವ ಶಬ್ದದಲ್ಲಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯ ತುಂಬಾ ಖಂಡನೆ ಕೆಲಸ ಸರ್ಕಾರದ ವಿರುದ್ಧ ನಡೀತಾ ಇದೆ. ಅದು ಯಾರೂ ಹೇಳಿಲ್ಲ, ಜನರ ಸ್ಪಾಂಟಾನಿಯಸ್ ಆಗಿ ಆ ಕೆಲಸವನ್ನು ಮಾಡ್ತಾರ. ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ವತಿಯಿಂದ ಖಂಡನೆ ಮಾಡ್ತೀನಿ. ಅಲ್ಲ, ಜೆಡಿಎಸ್ ನವರು ಅದಾರಿ, ಯಾಕಿಲ್ಲ? ಸಾಕಷ್ಟು ರಾಜ್ಯದಲ್ಲಿ ಅವರು ಕೊಡ್ತಾರ, ಅವ್ರೇ ಕೊಡಂಗಿಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಕೊಡ್ತಾರ, ಬಿಜೆಪಿ ಅವರು ಕೊಡ್ತಾರ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಬೇಡ. ಏನ್ರಿ, ಇಲ್ಲೆಲ್ಲರೂ ನಮ್ಮ ಹುಡುಗರು ಅದಾರ ಜೆಡಿಎಸ್ ನವರು. ಯಾರು ಬೇಡ ಅಂದಿದ್ರೆ ಬರ್ತಿದ್ದಿಲ್ಲ. ಆದ್ರೆ ಆ ರೀತಿ ದಯವಿಟ್ಟು ನಾವು ಯಾರು ತಿಳ್ಕೋಬಾರದು. ಜೆಡಿಎಸ್ ಸಂಪೂರ್ಣ ಇದಕ್ಕೆ ಸಹಕಾರ ಅದ. ಈ ಪ್ರತಿಷ್ಠೆ ಡಿ ಕೆ ಶಿವಕುಮಾರ್ ಮಾತಿಗೆ ನಂದೇನು ಪ್ರತಿಕ್ರಿಯೆ ಇಲ್ಲಪ್ಪ. ಅವನು ಎಂತ ಶಬ್ದದ ಉಪಯೋಗ ಮಾಡ್ಬೇಕು? ಅಂತವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ ಅವರು ಅಂತ ನಾವು ಮಾತಾಡೋದೇನು? ನೀವು ಮಾನ್ಯ ಹೇಳ್ಯಾರ, ನೋಡಿರಲ್ಲ. ಕೂಲಿ ಮಾಡಿದವ್ರು ಮನ್ಯಾಗ ಇಟ್ಕೋತಾರ, ಅಂಗಡಿಯಾಗ ಇಟ್ಕೋತಾರ. ಅಂತವ್ರ ಬಗ್ಗೆ ನಾನಂತೂ ಮಾತಾಡೋದಿಲ್ಲ. ನೋ ಕಮೆಂಟ್. ಇಲ್ಲ, ಹಿಂದೂ ಕೂಡ ಇನ್ನೂ 5-6 ಜನ ಆರೋಪಿಗಳದಾರ ಅಂತ ಹೇಳಿ ಅವ್ರ ಮನೆಯವರೇ ಹೇಳ್ತಾ ಇದಾರೆ. ಅವ್ರನ್ನ ಕೂಡ ಬೇಗ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಸ್ನೇಹ ಮನೆಗೆ ಅಂದ್ರೆ ಯಾರು ಹೋಗೋದೇ ಬೇಡ. ಮುಸ್ಲಿಂ ಅಲ್ರಿ ಇದು. ಅದ್ರ ಬಗ್ಗೆ ಏನು ನಾನಂತೂ ಹೇಳೋದಿಲ್ಲ. ನಿಮ್ಗೆ ಗೊತ್ತೇ ಅದ, ಭಾರತೀಯ ಜನತಾ ಪಕ್ಷ ಇರುವುದು ಹಿಂದೂಗಳ ಪರವಾಗಿ, ಯಾರು ಅಲ್ಪಸಂಖ್ಯಾತರು ಮತ್ತೊಬ್ಬರ ಪರವಾಗಿ ಇಲ್ಲ. ಅದನ್ನ ನೀವ್ಯಾಕೆ ಕೇಳ್ತೀರಿ? ಅದನ್ನ ನಮ್ಮ ಬಾಯಿಲಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಹಿಂದೂಗಳಲ್ಲ, ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಆದ್ರೆ ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾರೆ. ಅದು ನೋಡ್ರಿ, ಆ ಸ್ನೇಹನ ತಂದಿನೇ ಹೇಳ್ಯಾರ, ಅದ್ರ ಮೇಲೆ ವಿಶ್ವಾಸ ಇಡ್ಬೇಕಲ್ಲ. ಏನ್ ಹೇಳ್ಯಾರ ಹೇಳ್ರಿ ನೋಡ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಡಬೇಡ್ರಿ ಅಂತ ಅವ್ರು ತಂದಿನಿ ಹೇಳ್ಯಾರ. CBI ಕೊಡ್ಬೇಕು ಅಂತ ಹೇಳ್ಯಾರ. ಕೊಡ್ತಾರ ಇವರು CBIಗೆ ಇನ್ನಿಷ್ಟು ಮುತ್ತೈತು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಇವರು ಯಾವ ಅಧಿಕಾರಿಗಳ ಮೇಲೂ ಕೂಡ ನಮ್ಮ ಬಿಜೆಪಿ ವಿಶ್ವಾಸ ಇಲ್ಲ. ಕೊಡೋದಿದ್ರೆ CBI ಕೊಡ್ಲಿ ಅಂತ ಹೇಳಿ ನಾನು ಕೂಡ CBI ಎನ್ಕ್ವೈರಿ ಆಗ್ಬೇಕಂತ ಒತ್ತಾಯ ಮಾಡ್ತೇನೆ. ಅದು ಅವ್ರಿಗೆ ಬಿಟ್ಟದ್ದಪ್ಪ, ಬೇಡ ಅಂತ ನಾವು ಅನ್ನಂಗಿಲ್ಲ. ಅವ್ರಿಗೆ ಬಿಟ್ಟದ್ದು. ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ಮೊನ್ನೆ ನೋಡಿ, ನಾವೊಂದು ಹೇಳಿದ್ರೆ ನೀವೊಂದು ಹೇಳಿರಿ, ಅದಕ್ಕೆ ಮತ್ತೆ ಇದನ್ನ ಹೇಳಿಸ್ತೀರ ನನ್ನ ಬಾಯಿಲೆ. ನಾವ್ ಅದೆಲ್ಲ ಹೇಳಕ್ ಆಗೋದಿಲ್ಲ. ಇಚ್ಛಾ ಇದ್ದಲ್ಲಿ ಹೋಟ್ ಹಾಕ್ಲಪ್ಪ ಅಷ್ಟೇ. ದೇವಾನಂದರ್ಗ ಸ್ವತಃ ನಾನೇ ಫೋನ್ ಮಾಡೀನಿ, ಅವ್ರ ಮಿಸ್ಸೆಸ್ಗೂ ಫೋನ್ ಮಾಡೀನಿ, ಬರ್ತೀನಿ ಅಂತ ಹೇಳ್ಯಾರ. ಮೊನ್ನೆ ಬಂದು ಅವ್ರ ಸಮಾಜ ಜನರಿಗೆ ಎಲ್ಲರಿಗೂ ಕರೆಸಿ ಹೇಳ್ಯಾರ. ಅವ್ರು ಬ್ಯಾರೆ ಅವ್ರ ಜಗಳ ಅದಾವ. ಯಾರ್ದು JDS ನ ಲೀಡರ್ಗಳು ಇವಂದು ಜಗಳ ಅದಾವ. ಅವರೇ ತೀರಿಸ್ಕೊಳ್ಳಿ, ಅದಕ್ಕೆ ನಾವು ಹೊಣೆಗಾರಲ್ಲ. ಎಲ್ಲ ಪ್ರಚಾರ ಬರ್ರಿ ಅಂತ ನಾವು ಹೇಳಿದೆವು. ಈಗ ಡೈರೆಕ್ಟ್ ನಾವ್ ಹೇಳಿದ್ರೆ ಬರ್ತಾರ ಅವ್ರು? ಅವ್ರು ನೋಡ್ರಿ, ಅವ್ರು ಏನ್ ತಿಳಿದು ತಾವ್ ಹೇಳ್ತಾರೆ. TP ಹಾಕಿಲ್ಲ ತೋರಿಸ್ಲ, ರಾವರವ್ರು TP ತೋರ್ಸಬಹುದು ಅಂಜ. ಎಲ್ಲ ಏನ್ JDS ಎಲ್ಲರಿಗೆ ಹಾಕ್ಲಕ್ ಆಗ್ತದೇನ್ರಿ? ಈಗ ನೋಡಪ್ಪ, ಇದಕ್ಕೆಲ್ಲ ಕಮೆಂಟ್ಸ್ ಅದನ್ನ ತಗೊಂಡು ಏನ್ ಮಾಡ್ತೀವಿ? ಇನ್ನೊಂದ್ ಬರ್ರಿ ಹೇಳ್ತೀನಿ. ಈ ಬರೀ ಸ್ನೇಹ ಬಗ್ಗೆ ಅಷ್ಟೇ.